ಮಠಕ್ಕೆ ಬರ್ತಾ ಬರ್ತಾ ಒಳ್ಳೆಯದಾಗಿದೆ ನಮಗ. ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಅವರ ಮಠದ ಭಕ್ತರಾಗಿದ್ದೇವೆ. ನಾವು ಸೇವಾ ಮಾಡ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೆಲ್ಕಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾದನು ತುಂಬಿ. ಇಷ್ಟೊತ್ತನ ಎಲ್ಲರೂ ಹೇಳ್ಯಾರ ದೊಡ್ಡ ಅಜ್ಜೋರ ಬಗ್ಗೆ, ಸಣ್ಣ ಅಜ್ಜೋರ ಬಗ್ಗೆ. ಅವರು ಹೇಳಿದ ಮಾತನ್ನು ನಾವು ನಡ್ಸಾಕತ್ತೀವ್ರಿ. ನಮ್ಮ ಮಕ್ಕಳಿಗೆಲ್ಲ ಅವ್ರು ಹೇಳಿದ್ದ ವಿಷಯಗಳನ್ನೆಲ್ಲ ಅವ್ರ ತಲೆಗೆ ತುಂಬಾತೀರಿ. ವಚನ ಓದ್ರಿ, ಲಿಂಗ ಕಟ್ಕೊಡ್ರಿ, ವಿಭೂತಿ ಧಾರಣೆ ಮಾಡ್ರಿ, ಅದರಿಂದ ನಿಂಗೆ ಒಳ್ಳೇದಾಗತ್ತೆ. ದಿವಸ ಅವರಿಗೆ ನಾವು ವಚನ ಕಂಠಪಾಠ ಮಾಡಿಸ್ತೀವಿ. ಅವರ ಒಂದೆರಡು ಒಳ್ಳೆಯ ವಿಷಯಗಳನ್ನು ಹೇಳ್ಕೊಡ್ತೀವಿ. ಮಕ್ಕಳಿಗೆ ಎಲ್ಲ ಶರಣರ ಸಿದ್ಧಾಂತಗಳನ್ನು ತಿಳಿಸ್ಕೊಡ್ತೇವೆ. ನಾವು ಮಠಕ್ಕೆ ಬಂದು ಶ್ರಾವಣ ಮಾಸದೊಳಗೆ ಸತತವಾಗಿ 1 ತಿಂಗಳ ಪೂಜೆಗೆ ಬರ್ತೀವಿ. ಪತ್ರಿ ಪೂಜೆ ಮಾಡ್ತಾರೆ, ನಾಮಾವಳಿ ಹೇಳ್ತಾರೆ. 108 ನಾಮಾವಳಿಯಿಂದ ಅಜ್ಜನ ಗದ್ದಿಗೆಗೆ ಪೂಜೆ ಮಾಡ್ತಾರೆ. ಪ್ರತಿದಿನ ಕೊನೆಯ ಸೋಮವಾರ 5ನೇ ಸೋಮವಾರ ಜಾತ್ರೆ ಆಗುತ್ತೆ. 3 ದಿವಸ ಜಾತ್ರೆ ನಡೆಯುತ್ತದೆ. ಅಡ್ಡ ಪಲ್ಲಕ್ಕಿ ಉತ್ಸವ, ಸಾಮೂಹಿಕ ವಿವಾಹ, ಉದ್ದ ಪಲ್ಲಕ್ಕಿ ನಡೆಯುತ್ತೆ ಜಾತ್ರೆ ದಿವಸ. ಇಲ್ಲಿ ಮಠದ ಅಜ್ಜನ ಕೃಪೆ ಎಲ್ಲರಿಗೂ ಮಠಕ್ಕೆ ಬರ್ತಾ ಬರ್ತಾ ಒಳ್ಳೆಯದಾಗಿದೆ ನಮಗೆ. ನಾವು ಅವರ ಮಠದ ಭಕ್ತರಾಗಿದ್ದೇವೆ. ನಾವು ಸೇವಾ ಮಾಡ್ತೇವೆ. ಮಕ್ಕಳಿಗೂ ಹೇಳ್ಕೊಡ್ತೇವೆ. ಬರ್ತೀವಿ ಸೋಮವಾರಕ್ಕೊಮ್ಮೆ ಅಜ್ಜನ ಮಠಕ್ಕೆ ಹೋಗ್ರಿ, ದರ್ಶನ ಮಾಡ್ಬರ್ರಿ, ವಿಭೂತಿ ಹಚ್ಕೋರಿ, ಒಂದೆರಡು ವಚನ ಅಂತ ಬರ್ರಿ, ಮನೆಯೊಳಗೆ ದಿವಸ ವಚನ ಬರೀರಿ ಅಂತ ಹೇಳ್ತೀವಿ ರೀ. ನಾವು ವರ್ಷಕ್ಕೊಮ್ಮೆ ಪ್ರಸಾದ ಮಾಡ್ತೀವಿ ಅಜ್ಜರಿಗೆ. ಅವರ ಪುಣ್ಯತಿಥಿ ಇದ್ದಾಗ ನಾವು ಒಬ್ಬ ಅಕ್ಕ ನಾಗಮ್ಮ ಮಹಿಳಾ ಬಳಗ ಮಾಡ್ಕೊಂಡಿದ್ದೇವೆ. ಶರಣ